ನೆನ್ನೆ ತಾನೇ ನಿಕಾನಿದು ಒಂದು ಪ್ರಾಡಕ್ಟ್ದು ಹಾಕಿದ್ದೆ. ನೋಡೋಣ, ಇವತ್ತು ಪ್ರಾಮಾಣಿಕವಾಗಿ ನಿಮಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಮೇಕಪ್ಪು ಏನೂ ಇಲ್ಲ. ನೋಡೋಣ ನಿಜವಾಗ್ಲೂ ಟ್ಯಾನ್ ರಿಮೂವಲ್ ಮಾಡುತ್ತಾ ಅಥವಾ 1400 ರೂಪಾಯಿ ವೇಸ್ಟ್ ಆಗುತ್ತಾ. ಆ್ಯಂಡ್ ಏನು ಕೂಡ ಫಿಲ್ಟರ್ ಕೂಡ ಹಾಕಿಲ್ಲ, ಫೇಸ್ ಇರೋದೇ ಈ ರೀತಿ. ಆ್ಯಂಡ್ ಬನ್ನಿ ನೋಡೋಣ ಕಲರ್ ಏನಾದರೂ ಚೇಂಜ್ ಆಗುತ್ತಾ, ಟ್ಯಾನ್ ರಿಮೂವ್ ಆಗುತ್ತಾ ಅಂತ. ನೋಡಿ, ಇದು ಬಂದ್ಬಿಟ್ಟು ಒಂದು ಕ್ರೀಮ್ನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಪೌಡರು. ಇದು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಚ್ಕೊಳ್ಳೋದಕ್ಕೆ ಇಲ್ಲೊಂದು ಕಪ್ ಕೊಟ್ಟಿದ್ದಾರೆ. ಹಾಗೆ ಮೆಷರ್ಮೆಂಟಿಗೆ ಈ ಸ್ಪೂನ್ ಕೊಟ್ಟಿದ್ದಾರೆ. ಹಾಗೆ ಕಲಸೋದಕ್ಕೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟು ಐಟಮ್ ಇದೆ ಇದ್ರೊಳಗಡೆ. ನೋಡೋಣ, ಈಗ ಇದಕ್ಕೆ 1 ಸ್ಪೂನಷ್ಟು ಈ ಕ್ರೀಮ್ನ ಹಾಕಬೇಕು. ಫಸ್ಟು ಇದನ್ನು ಈ ಬೌಲ್ಗೆ ಹಾಕ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟು ಈ ಕಡೆ ಒಂದು ಸ್ಮಾಲ್ ಮೆಷರ್ಮೆಂಟ್ ಇದೆಯಲ್ಲ, ಈ ಸ್ಪೂನಲ್ಲಿ ಇದರಲ್ಲಿ ಬಂದು ಪೌಡರ್ ಹಾಕ್ಬೇಕಂತೆ. ಇದು ಕೆಲಸ ಮಾಡದೇ ಇರಲಿ ನೋಡಿ. ಆ್ಯಂಡ್ ಈಗ ಈ ಬ್ರಷ್ನ ತಗೊಂಡು ಚೆನ್ನಾಗಿ ಕಲಿಸ್ಬೇಕು. ಯಾವ ಲೆವೆಲ್ಗೆ ಅಂದರೆ ಇದೊಂದು ಪಿಂಕ್ ಕಲರ್ ಕಾಣಿಸ್ತಾ ಇದೆ, ಆಲ್ರೆಡಿ ಪಿಂಕ್ ಕಲರ್ ಬರ್ತಾ ಇದೆ. ಸೊ ಪಿಂಕ್ ಕಲರ್ ಬರೋವರೆಗೂ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕಾಗಲೇ ಕೆಲಸ ಮಾಡೋದು. ಆ್ಯಂಡ್ ಯೂಸ್ ಮಾಡೋಕ್ಕೆ ಮುಂಚೆ ಇಲ್ಲೊಂದು ಕ್ರೀಮ್ ಕೊಟ್ಟಿದ್ದಾರೆ ಸ್ಮಾಲ್ ಇದರಲ್ಲಿ. ಇದನ್ನು ಅಪ್ಲೈ ಮಾಡಬೇಕಂತೆ ಫಸ್ಟು. ಪಿಂಪಲ್ಸ್ ಆಗಿ ಮಾರ್ಕ್ಸ್ ಎಲ್ಲ ಇದೆ, ಮತ್ತು ಟ್ಯಾನ್ ಮಾತ್ರ ಬೇಜಾನ್ ಟ್ಯಾನ್ ಆಗಿದೆ. ಆ್ಯಂಡ್ ಏನು ಗೊತ್ತಾ, ಫೇಸ್ಗೆ ಈ ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡಿ ಐಬ್ರೋಸ್ಗೆ ಟಚ್ ಆಗಬಾರ್ದು, ಆ್ಯಂಡ್ಗೆ ಕಣ್ಣಿಗೆ ಕೂಡ ಟಚ್ ಆಗಬಾರ್ದು. ಮತ್ತು ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೆ ಪ್ರಾಮಾಣಿಕವಾಗಿ ಇದು ಕೆಲಸ ಮಾಡುತ್ತಾ ಇಲ್ವ, ನಂತರ ನೀವು ಮೋಸ ಹೋಗಬಾರ್ದು ಅಂತ ಹೇಳಿ ಅಷ್ಟೇನೆ. ಫಸ್ಟು ಯಾವ ಜಾಗಕ್ಕೆ ಬೇಕೋ ನಿಮಗೆ ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ಮುಂಚೆ ನೀವು ಈ ಕ್ರೀಮ್ನ ಫಸ್ಟು ಅಪ್ಲೈ ಮಾಡ್ಕೊಂಬಿಡಿ. ನಾನು ಕತ್ತು ಹಾಗೆ ಫೇಸ್ಗೆ ಫುಲ್ಲು ಅಪ್ಲೈ ಮಾಡ್ತೀನಿ, ಏಕೆಂದರೆ ಫುಲ್ಲು ಟ್ಯಾನ್ ಆಗಿದೆ ಫೇಸು ಮತ್ತು ಕತ್ತೆಲ್ಲನೂ. ಸೊ ನೋಡೋಣ. ಆ್ಯಂಡ್ ಈಗ ಈ ಕ್ರೀಮ್ನ ತೊಗೊಂಡು ಬಳ್ಕೊಳ್ಬೇಕು ಮುಖಕ್ಕೆ. ಕಣ್ಣಿಗೆ ಯಾವುದೇ ಕಾರಣಕ್ಕೂ. ಆ್ಯಂಡ್ ನೋಡಿ, ಈಗ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಉರಿತಾ ಇದೆ. ಅವ್ರು ನೋಡಿದ್ರೆ ಒಂದು ಬಂಡಿ ಅಪ್ಲೈ ಮಾಡ್ತಾರೆ, ಇದು ನೋಡಿದ್ರೆ ಆ ಥರ ಒಂದು ಬಂಡಿ ಕುತ್ಕೊಳ್ಳೋದೇ ಇಲ್ವೇ. ಆ ವಿಡಿಯೋಗಳಲ್ಲಿ ತೋರಿಸೋದಕ್ಕೂ ರಿಯಾಲಿಟಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ. ನಾವು ಗೊತ್ತಿಲ್ದಿರ ಈಸ್ಕೊಂಡ್ಬಿಡ್ತೀವಿ. ಸೊ ಕೆಲಸ ಮಾಡುತ್ತೇನೋ 100%. ನಾವು ಒಂದೇ ಸತಿ ಬೆಳ್ಳಕ್ಕೆ ಹಾಕ್ಬಿಡೋಣ ಅಂತ. ಪ್ರಾಡಕ್ಟ್ ಆಗದೇ ಇರಲಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಬೇಕು. ನಾನು ಆ ವಿಡಿಯೋಗಳಲ್ಲಿ ನೋಡಿದ್ದು ತಿಕ್ಕಾಗಿ ಉರಿತಾ ಇದೆ ಬಗ ಅಂತ. ಈ ಬ್ಲೀಚ್ ಮಾಡೋದಕ್ಕೆ ಫೇಸ್ ಕ್ರೀಮಲ್ಲಿ ಅಪ್ಲೈ ಮಾಡ್ತೀವಲ್ವ, ಈ ಬ್ರಷಲ್ಲಿ ಆಗದೆ ಇರೋ ಕೆಲಸ. ದೇವರಾಣೆಗೂ ಯಾವ ಲೆವೆಲ್ಗೆ ಉರಿತಾ ಇದೆ ಅಂದರೆ ಇದನ್ನು ಮಾತ್ರ ಯಾರು ಕೂಡ ವಿಡಿಯೋ ಮಾಡಿ ಹೇಳಲ್ಲ. ಅಬ್ಬಬ್ಬಬ್ಬಾ, ನಾವು ಈ ಬ್ಲೀಚ್ ತೊಗೊಳ್ತೀವಿ, ಸೊ ಅದು ಹೆಂಗೆ ಉರಿಯುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಲೆವೆಲಲ್ಲಿ ಉರಿತಾ ಇದೆ. ಜಾಸ್ತಿ ಉರಿತಾ ಇದೆ ಫೇಸೆಲ್ಲನೂ. ಆ ಬ್ರಷಲ್ಲಿ ಫುಲ್ಲು ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ. ಕಣ್ಣಿಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಫುಲ್ಲು ಕೆಮಿಕಲ್ ಇರುತ್ತೆ. ಏನೇನು ಕೆಮಿಕಲ್, ಏನೇನು ಆ್ಯಸಿಡ್ ಹಾಕಿದಾರೋ ಗೊತ್ತಿಲ್ಲ. ಆಗ್ತಿಲ್ಲ, ಅಷ್ಟು ಉರಿತಾ ಇದೆ. ನಾನು ಕತ್ತಿಗೆಲ್ಲ ಅಪ್ಲೈ ಮಾಡೋಣ ಅಂತಂದರೆ ಇದು ಈ ಲೆವೆಲ್ಗೆ ಉರಿತಾ ಇದೆ. ಇರೋಕ್ಕಾಗ್ತಿಲ್ಲ, ಆ ಲೆವೆಲ್ಗೆ ಉರಿತಾ ಇದೆ. ಆ್ಯಂಡ್ ಈಗ ಕತ್ತಿಗೂ ಕೂಡ ಹಾಕ್ಕೊತೀನಿ. ಸೊ ಬ್ಯಾಕ್ ಸೈಡು, ಬೆನ್ನು ಮತ್ತು ಈ ಕತ್ತೆಲ್ಲ ಫುಲ್ಲು ಟ್ಯಾನ್ ಆಗಿದೆ. ನೋಡೋಣ, ಹಂಗೆ ಪಳ ಅಂತ ಆಗ್ಬಿಡ್ಬೇಕು. ಹೆಂಗೆ ಆಶ್ಚರ್ಯವಾಗಿ ತೋರಿಸ್ತಾರಲ್ವಾ ವಿಡಿಯೋಗಳನ್ನು ಮಾಡಿ, ಇವಾಗ ಅದೇ ಥರ ನನಗೂ ಆಗಬೇಕು.
ಅಮಿತು ಕೂಡ ಅಪ್ಲೈ ಮಾಡ್ಕೊತಾನೆ ಬಡ್ಡಿ ಮಗ. ಬಾರು ಅಂದರೆ ನೋಡು ವಿಡಿಯೋಗೆ ಬರ್ತಾನೆ ಇಲ್ವೋ ಗೊತ್ತಿಲ್ಲ. ಬಾಬಾ ಬಾಬಾ ಸಖತ್ತಾಗಿ ಉರಿತೈತೆ, ಬೇರೆ ಲೆವೆಲ್ಗೆ ಉರಿತಾ ಇದೆ ಫೇಸು. ಆ್ಯಂಡ್ ಯಾರ್ದಾದ್ರೂ ಸಹಾಯದ ಮೂಲಕ ಈಗ ಸ್ವಲ್ಪ ಬೆನ್ನಿಗೂ ಕೂಡ ಹಚ್ಚಿಸ್ಕೊಳ್ತೀನಿ. ನನಗೆ ಜಾಸ್ತಿ ಟ್ಯಾನ್ ಆಗಿರೋದು ಬಂದು ಬೆನ್ನು. ಬಾ 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 ಓಕೆ, ಈಗ ಬೆನ್ನಿಗೆ ಹಚ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಟ್ಟು ನೋಡೋಣ ಹೆಂಗೆ. ಆ್ಯಂಡ್ ಈಗ ಕೈಗೆ ಕೂಡ ಅಪ್ಲೈ ಮಾಡೋಣ. ನೋಡಿ ಕಾಣಿಸ್ತಾ ಇದೆ ಇದೆಲ್ಲ ಟ್ಯಾನು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಕೈ. ನೋಡೋಣ ಈ ಕ್ರೀಮ್ ಎಲ್ಲ ಕಡೆ ಫಸ್ಟು ಹಚ್ಬಿಟ್ಟು ಆಮೇಲೆ ಹಚ್ಕೊಳ್ಬೇಕು. ಹೆಂಗೆ ಕೆಲಸ ಮಾಡುತ್ತಾ ನೋಡೋಣ. ಹೀಗೆ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಬೌಲಲ್ಲಿರೋದು ಎಲ್ಲ ಕ್ರೀಮ್ನ ಖಾಲಿ ಮಾಡಿಬಿಡ್ತೀನಿ. ಅದು ಹೆಂಗೆ ಕೆಲಸ ಮಾಡುತ್ತಾ ನೋಡ್ತೀನಿ. ಕೆಲವೊಬ್ಬರು ಕಮೆಂಟಲ್ಲಿ ಏನೇನೋ ಹಾಕಿದ್ದಾರೆ. ನಾನು ಸುಮಾರು ವಿಡಿಯೋಗಳನ್ನು ನೋಡಿದ್ದೀನಿ. ಕೆಲವೊಬ್ಬರು ಚೆನ್ನಾಗಿದೆ ಅಂತ ಹಾಕಿದ್ದಾರೆ, ಕೆಲವರೆಲ್ಲನೂ ಡ್ಯಾಮೇಜ್ ಆಯಿತು ಫೇಸು ಅಂತ ಹಾಕಿದ್ದಾರೆ. ಯಾವುದು ನಿಜ ಯಾವುದು ಸುಳ್ಳು ಸದ್ಯಕ್ಕೆ ಈ ರೀತಿ ಅಪ್ಲೈ ಮಾಡಿದ್ದೀನಿ ಕೈ ಮೇಲೆ. ಜಾಸ್ತಿ ತಿಕ್ಕಾಗಿ ಅಪ್ಲೈ ಮಾಡಿಲ್ಲ, ಸೊ ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಫೇಸು ಉರಿತಾ ಇದೆ. ಟ್ಯಾನ್ ಜಾಸ್ತಿ ಆಗಿರೋದು ಇದೇ ಜಾಗದಲ್ಲಿ ನೋಡಿ, ಇಲ್ಲೇ ಜಾಸ್ತಿ ಟ್ಯಾನ್ ಆಗಿರೋದು. ಇವಾಗ ತೋಟದಲ್ಲಿ ಕೆಲಸ ಮಾಡೋವಾಗ ಏನಿತ್ತು ಎಂಥದ್ದು ಇಲ್ಲ, ಬಿಸಿಲಿದ್ರು ನಮಗೆ ಏನು ಅನ್ನಿಸ್ತಿರ್ಲಿಲ್ಲ. ರೈತರಿಗೆಲ್ಲ ಏನು ಅನಿಸುತ್ತೆ, ಟ್ಯಾನ್ ಆದರೂ ಓಕೆ, ಟ್ಯಾನ್ ಆಗಿಲ್ಲ ಅಂದರೂ ಓಕೆ, ಕೆಲಸ ಮಾಡಬೇಕು ಅಷ್ಟೇನೆ. ಬಾಬಾ ನೋಡೋಣ, ಒಂದು 15 to 20 ನಿಮಿಷ ಬಿಡ್ತೀನಿ. ಬಿಟ್ಬಿಟ್ಟು ಆದಮೇಲೆ ನಿಮಗೆ ಹೆಂಗೆ ಕೆಲಸ ಮಾಡುತ್ತೆ, ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ನೋಡಿ. ಇಷ್ಟು ಹಾಕಿದ್ದೀನಿ ಫೇಸ್ಗೆ. ಆ್ಯಂಡ್ ಫುಲ್ಲು ತಿಕ್ಕಾಗಿ ಹಾಕೋಕ್ಕಾಗಲ್ಲ, ಅದು ಕುತ್ಕೊಳ್ಳೋದು ಇಲ್ಲ. ತಿಕ್ಕಾಗಿ ನಾವು ಮತ್ತೆ ಕೈಯಲ್ಲಿ ಅಪ್ಲೈ ಮಾಡಬೇಕು, ಬ್ರಷಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ ನೋಡೋಣವಾ, ಒಂದು 15 ನಿಮಿಷ ಅಥವಾ 20 ನಿಮಿಷ ಬಿಟ್ಬಿಟ್ಟು ಚೆಕ್ ಮಾಡಿ ನೋಡೋಣ. ಓಕೆನಾ? ನೋಡಿ ಈಗ ನಮ್ಮ ಅಕ್ಕನ ಮೇಲೆ ಕೂಡ ಪ್ರಯೋಗ ಮಾಡ್ತಾ ಇದ್ದೀನಿ. ನೋಡೋಣ ಇವಳು ಯಾವ ಕಲರ್ಗೆ ಬರ್ತಾಳೆ ಅಂತ. ಮಕ್ಕ ನೋಡಿ ಅವಳಿಗೂ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ, ಉರಿತಾ ಇದೆ ಅಂತೆ. ನೋಡಿ ಹಾಕಿದ ಕ್ರೀಮಲ್ಲ ಅದಷ್ಟು ಕದೆ ಎಲ್ಲ ಮಾಯ ಆಗ್ತಾ ಇದೆ ನೋಡಿ. ಕೈಯಲ್ಲಿ ಹಾಕಿದ್ದೆಲ್ಲ ಹೋಯ್ತು, ಮುಖದ ಮೇಲೆ ಹಾಕಿದ್ದು ಅದಷ್ಟು ಕದೇನೇ ಹೋಗ್ತಾ ಇದೆ ನೋಡಿ. ಆಲ್ಮೋಸ್ಟು 20 to 25 ನಿಮಿಷ ಬಿಟ್ಟಿದ್ದೀನಿ. ಈಗ ವೆಟ್ಟು ಟಿಶ್ಯೂನ ತಗೊಂಡು ಅದು ಊರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಮೂಗಲ್ಲಿ ಕೂಡ ಕಿತ್ಕೊಂಬರ್ತಾ ಇದೆ. ನನಗಂತೂ ಫೇಸು ಫುಲ್ಲು ಉರಿ ಬಂದ್ಬಿಡ್ತು. ಅಬ್ಬಾ ಗಾಡ್ 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 ಅನ್ನೋ ಥರ ಇದೆ. ಅಬ್ಬಾ ಬಾ 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 ಈಗ ಹಾಕಿದ್ದೆಲ್ಲ ಕೂಡ ನೀಟಾಗಿ ರಿಮೂವ್ ಮಾಡಬೇಕು. ವೆಟ್ಟು ಟಿಶ್ಯೂ ಅಷ್ಟೇ, ಫೇಸ್ ತೊಳ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಕಣ್ಣಿಗೆಲ್ಲ ನೋಡಿ ಎಲ್ಲ ರಿಮೂವ್ ಮಾಡಿದ್ದೀನಿ. ಫೇಸ್ ಫುಲ್ಲು ಪಿಂಕ್ ಕಲರ್ ಆಗಿಬಿಟ್ಟಿದೆ. ಬ್ಲಷ್ ಹಾಕಿದ್ರೆ ಆ್ಯಂಡ್ ಸ್ವಲ್ಪ ಪಳಪಳ ಅಂತ ಹೊಳಿತಾ ಇದೆ. ನೋಡಿ ಯಾವ ಲೆವೆಲ್ಗೆ ಪಿಂಕ್ ಆಗಿಬಿಟ್ಟಿದೆ ಫೇಸು, ಆಗಲೇ ಇರೋ ಫೇಸ್ಗೂ. ನೋಡಿ ಇಲ್ಲಿ ಸ್ವಲ್ಪ ಐಬ್ರೋಗೆಲ್ಲ ಟಚ್ ಆಗಿಬಿಟ್ಟಿದೆ. ಆ ಐಬ್ರೋ ಫುಲ್ಲು ವೈಟ್ ಆಗಿಬಿಟ್ಟಿದೆ, ಈ ಬಿಳಿ ಕಲರ್ ಆಗಿಬಿಟ್ಟಿದೆ ಫುಲ್ಲು ಐಬ್ರೋಸು. ಈ ಸೈಡಲ್ಲೆಲ್ಲ ಟಚ್ ಆಗಿಬಿಟ್ಟಿದೆ ಕ್ರೀಮು, ಟಚ್ ಮಾಡ್ಕೊಳ್ಬೇಡಿ. ಇದೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿದೆ ಐಬ್ರೋಸು. ಆ್ಯಂಡ್ ಮುಖ ಎಲ್ಲ ಫುಲ್ಲು ಫೇಸ್ ಎಲ್ಲನೂ ಫುಲ್ಲು ಕೆಂಪಗಾಗ್ಬಿಟ್ಟಿದೆ. ಬಾ ಹೆಂಗಾಗ್ಬಿಟ್ಟಿದೆ ನೋಡಿ ಫೇಸು, ಪಳ ಅಂತ ಹೊಳಿತಾ ಇದೆ. 100 out of 100 ಕೊಡೋಕ್ಕಾಗಲ್ಲ. ಸೊ ಇಲ್ಲಿ ಎಲ್ಲ ನೋಡಿ ಹಾಗೆ ಇದೆ ಟ್ಯಾನ್ ಸ್ವಲ್ಪ. ಈ ಫೇಸ್ ಮಾತ್ರ ಸ್ವಲ್ಪ ಮಂದಕ್ಕೆ ಹಾಕಿದ್ದೆ. ಆ್ಯಂಡ್ ಎಲ್ಲ ಫುಲ್ಲು ಡಾರ್ಕ್ ಕೆಂಪಗಾಗ್ಬಿಟ್ಟು ಸ್ವಲ್ಪ ಮುಖ ಫುಲ್ಲು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ. 100 out of 50 ಕೊಡ್ಬೋದು ಅಷ್ಟೇನೆ, 100 out of 100 ಕೊಡೋಕ್ಕಾಗಲ್ಲ.
ಚೆನ್ನಾಗಿ ಉರಿತಾ ಇದೆ ಈಗಲೂ. ಐಸ್ ಪ್ಯಾಕ್ ಏನಾದರೂ ಫೇಸ್ಗೆ ಹಾಕ್ಬೇಕು ಇವಾಗ. ಆ ಲೆವೆಲ್ಗೆ ಉರಿತಾ ಇದೆ. ಫಸ್ಟು ಫುಲ್ಲು ಡಾರ್ಕಾಗಿ ನೋಡಿ ಎಷ್ಟು ಕೆಂಪಗಾಗ್ಬಿಟ್ಟಿದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಫುಲ್ಲು ಕೆಂಪಗಾಗ್ಬಿಟ್ಟಿದೆ ಫೇಸು. ಬಟ್ ಆ ಶೈನಿಂಗ್ ಕೊಡ್ತಾ ಇದೆ, ಆ ಶೈನಿಂಗ್ ಇದೆ. ಆ್ಯಂಡ್ ಕೈಗಳಿಗೂ ಹಾಕಿದೆ. ಕೈ ಏನು ಚೇಂಜಸ್ ಆಗಿದೆ ತೋರಿಸ್ತೀನಿ ನೋಡಿ. ಬಟ್ ಕೈಯಲ್ಲೇನೋ ನನಗೆ ಅಷ್ಟು ಚೇಂಜಸ್ ಕಾಣಿಸ್ತಾ ಇಲ್ಲ. ಇದೆಲ್ಲ ನನಗೆ ಡಾರ್ಕ್ ಆಗಿರೋದೇನೆ. ಬಟ್ ಲೈಟಾಗಿ ಓಕೆ, ಬಟ್ ಪೂರ್ತಿ ಡಾರ್ಕ್ ರಿಮೂವ್ ಮಾಡಿಲ್ಲ. ಸೊ ಇಲ್ಲೆಲ್ಲ ಲೈಟಾಗಿ ಓಕೆ. ಹೇಳಿಲ್ವಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾರ್ಕ್ ಇದೆಲ್ಲ ಕೂಡ ಡಾರ್ಕ್. ಇದು ಪ್ರತಿಯೊಂದು ಕೂಡ ಇದಾಗಿರೋದು, ಟ್ಯಾನ್ ಆಗಿರೋದು. ಫುಲ್ಲು ರಿಮೂವ್ ಮಾಡಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಹಾಗಾಗೇ ಇದೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಕಲರ್ ಬಂದಿದೆ. ಬಟ್ ಇದು ಮಾತ್ರ ಎಲ್ಲ ಹಾಗೇ ಇದೆ ನೋಡಿ. ಹೇಳಿಲ್ವಾ ನೋಡಿ, ನಿಮಗೆ ಪ್ರಾಮಾಣಿಕವಾಗಿ ರಿವ್ಯೂವನ್ನು ಕೊಟ್ಟಿದ್ದೀನಿ. ಆ್ಯಂಡ್ ದಯವಿಟ್ಟು ಐಬ್ರೋಸ್ಗೆ ಆಗಲಿ ಕೂದಲಿಗೆ ಆಗಲಿ ಟಚ್ ಮಾಡಬೇಡಿ ನೋಡಿ. ಇಲ್ಲೆಲ್ಲ ಟಚ್ ಮಾಡಿಬಿಟ್ಟಿದ್ದೀನಿ, ಅಲ್ಲೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿದೆ. ಇಲ್ಲಿ ಕಾಣಿಸಲ್ಲ ನಿಮಗೆ ನೋಡಿ, ಇಲ್ಲಿ ಐಬ್ರೋಸ್ ಹೋಯ್ತು, ಇಲ್ಲಿ ಕಾಣಿಸ್ತಿದ್ಯಾ ವೈಟ್ ಆಗಿಬಿಟ್ಟಿದೆ. ಬಟ್ ಓಕೆ ನೋಡಿ. ಫೇಸ್ ಫಸ್ಟ್ಗಿಂತ ಈಗ ಸ್ವಲ್ಪ ಬ್ರೈಟು ಪ್ಲಸ್ಸು ಪಿಂಕು ಬಂದಿದೆ. ಆ್ಯಂಡ್ ಹ್ಯಾಂಡ್ಸು ಕೂಡ ಓಕೆ ತೊಗೊಳ್ಬೋದು ನೋಡಿ. ಹ್ಯಾಂಡ್ಸು ಕೂಡ ಓಕೆ. ನಾನು ಯಾವುದೇ ಫಿಲ್ಟರನ್ನು ಬಳಸಿಲ್ಲ ಫಸ್ಟು ವಿಡಿಯೋಗೂ ಈ ವಿಡಿಯೋಗೂ ನೋಡಿ. ಓಕೆ, ಬಟ್ 100 ಔಟ್ ಆಫ್ 100 ಅಲ್ಲ, 100ಗೆ 50 ಮಾತ್ರ. ಓಕೆ, ಇನ್ನು ನಮ್ಮ ಅಕ್ಕ ಒಬ್ಬಳು ಬಾಕಿ ಇದ್ದಾಳಲ್ಲಿ ಕುತ್ಕೊಂಡು, ಅವಳದು ತೋರಿಸ್ತೀನಿ ವಿಡಿಯೋ ಏನು ಚೇಂಜಸ್ ಆಗಿದೆ ಅಂತ. ನೋಡ್ರಪ್ಪ, ನಮ್ಮ ಅಕ್ಕ ಫೇಸು ಲೈಟಾಗಿ ಬೆಳ್ಳಕ್ಕಾಗಿದೆ. ಅವಳಿಗೆ ಆಶ್ಚರ್ಯ ಆಗಿಬಿಟ್ಟಿದೆ ಫೇಸ್ನ ನೋಡ್ಬಿಟ್ಟು. ಓಕೆ, ಕಾಣಿಸ್ತಾ ಇದೆಯಾ ಡಿಫ್ರೆನ್ಸು? ಓಕೆ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಅಕ್ಕನ ಮೇಲೆಲ್ಲ ಇವಾಗ ಹಾಕಿ ಪ್ರಯೋಗ ಮಾಡಿದೆ. ಓಕೆ, 100 ಔಟ್ ಆಫ್ 50 ಓಕೆ ಕೊಡ್ಬೋದು. ಫೇಸ್ ಬೆಳ್ಳಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಈ ಕೂದಲು ಮಾತ್ರ ಬೆಳ್ಳಕ್ಕಾಗ್ಬಿಡುತ್ತೆ. ಈ ಸೈಡಲ್ಲಿರೋ ಈ ಕೂದಲೆಲ್ಲ ಫುಲ್ಲು ವೈಟಿಗೆ ಆಗ್ಬಿಟ್ಟಿದೆ. ಇಲ್ಲಿ ಕ್ಯಾಮ್ರಾಗೆ ನಿಮ್ಗೆ ಏನು ಕಾಣಿಸ್ತಾ, ಇಲ್ಲೆಲ್ಲ ಕೂದಲಿದೆ ನೋಡಿ, ಇದೆಲ್ಲ ಫುಲ್ಲು ವೈಟಿಗೆ ಆಗ್ಬಿಟ್ಟಿದೆ. ಇದು ಮತ್ತು ಇಲ್ಲಿ ಟಚ್ ಆಗಿದೆ, ಹೈ ಲ್ಯಾಶಸ್ಗೆ ಸ್ವಲ್ಪ ಟಚ್ ಆಗಿಬಿಟ್ಟಿದೆ, ಎಲ್ಲ ವೈಟಿಗೆ ಆಗ್ಬಿಟ್ಟಿದೆ. ಓಕೆ, 100ಅಲ್ಲಿ 50. ಇದೆಲ್ಲದಕ್ಕಿಂತ ಏನು ಗೊತ್ತಾ ಬೆಟರು, ಫಿಲ್ಟರ್ ಹಾಕ್ಕೊಂಡು ವಿಡಿಯೋ ಮಾಡೋದು. ಫಿಲ್ಟರ್ ಹಾಕ್ಬಿಟ್ರೆ ಬೆಳ್ಳಗೆ ಕಾಣಿಸ್ತೀವಿ. ಓಕೆ.